ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಹಿಂದೆ ಬ್ಲೌಸು ಕಟಿಂಗ್ ಮಾಡಿದಂಥ ಬ್ಲೌಸಿಂದು ಸ್ಲೀವ್ಸ್ ಕಟಿಂಗ್ನ ತಿಳಿಸ್ಕೊಡ್ತಾ ಇದ್ದೀನಿ. 3/4 ಸ್ಲೀವ್ಸು. ಸೊ 3/4 ಸ್ಲೀವ್ಸ್ನ ಯಾವ ರೀತಿ ಕಟಿಂಗ್ ಮಾಡೋದು, ಏನು ಮೆಥಡ್ನ ಯೂಸ್ ಮಾಡಬೇಕು, ಏನು ಮೆಥಡ್ನ ಯೂಸ್ ಮಾಡಿದ್ರೆ ನಮಗೆ ಪರ್ಫೆಕ್ಟ್ ಬರೋದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನೋಡಿ, ಮೊದಲಿಗೆ ಇಲ್ಲಿ ನಾವು ಶೋಲ್ಡರ್ ಜಾಯಿಂಟಿಂಗಲ್ಲಿ ಸ್ಲೀವ್ಸ್ನ ಜಾಯಿಂಟ್ ಮಾಡಿರ್ತೀವಿ. ನೋಡಿ, ಇಲ್ಲಿ ಲೈನ್ಸ್ ಹಾಕ್ತಾ ಇದ್ದೀನಿ ನಾನು. ಇಲ್ಲಿಂದ ನಾವು ಸ್ಲೀವ್ಸು ಉದ್ದನ ತೊಗೋಬೇಕಾಗತ್ತೆ. ನಾರ್ಮಲ್ ಹಾಫ್ ಸ್ಲೀವ್ಗೂ 3/4 ಸ್ಲೀವ್ಗೂ ತುಂಬಾ ಡಿಫ್ರೆನ್ಸಸ್ ಇದೆ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ 3/4 ಸ್ಲೀವಲ್ಲಿ ನೆರಿಗೆಗಳು ಬರುತ್ತೆ, ರಿಂಕಲ್ಸ್. ನೋಡಿ, 10.5 ಇದೆ. ಸೊ ಹಾಗಾಗಿ ನಾವು ಟಿಪ್ಸ್ನ ಯೂಸ್ ಮಾಡಿಕೊಂಡು ಹುಷಾರಾಗಿ ಸ್ಲೀವ್ಸ್ನ ಕಟ್ ಮಾಡ್ಕೋಬೇಕಾಗತ್ತೆ. ಮತ್ತು ಇನ್ನು ನಾವು ಆರ್ಮೋಲ್ ರೌಂಡಿಂಗ್ ತೊಗೋಬೇಕಾದ್ರೆ ಈಸಿ ಮೇಲೆ ಕೆಳಗೆ ಮಾಡಿ ತೊಗೋಬಾರ್ದು, ಸ್ಟ್ರೈಟಾಗಿಟ್ಟು ತೊಗೋಬೇಕಾಗತ್ತೆ. ನೋಡಿ, ಈ ರೀತಿ ನಾವು ಆರ್ಮೋಲ್ ರೌಂಡಿಂಗ್ನ ತೊಗೋಬೇಕು. 8 ಇಂಚ್ ಬರ್ತಾ ಇದೆ. ಈ ರೀತಿ ತೊಗೊಂಡ ನಂತರ ಇವಾಗ ನಾವು ಬಟ್ಟೆನ 4 ಫೋಲ್ಡಾಗಿ ಹಾಕೋಬೇಕು. 4 ಫೋಲ್ಡಾಗಿ ಹಾಕ್ಕೊಂಡು ನಾವು ಇದನ್ನು ಮಾರ್ಕ್ ಹಾಕೋಬೇಕಾಗತ್ತೆ. ನೋಡ್ತಾ ಇರ್ಬೋದು, ಇಲ್ಲಿ 1 2 ಇಲ್ಲಿ 2 ಇದೆ. ಸೊ 4 ಲೇಯರಲ್ಲಿ ಬಟ್ಟೆನ ಹಾಕ್ಕೊಂಡಿದ್ದೀನಿ. ಇವಾಗ ನಾವು ಸ್ಲೀವ್ನ ಮಾರ್ಕ್ ಹಾಕೋಬೇಕು. ಸೊ ನೋಡಿ, ಈ ರೀತಿಯಾಗಿ ನೀಟಾಗಿ ಇಟ್ಕೊಂಡು ನಮ್ಮದು ಸ್ಲೀವ್ ಲೆಂತ್ ಎಷ್ಟಿತ್ತು, 10.5 ಇತ್ತಲ್ವ. ಸೊ 10.5ಗೆ ಸ್ಟಿಚಿಂಗ್ ಮಾರ್ಜಿನ್ ಇಟ್ಕೊಂಡು ನಮಗೆ ಸ್ವಲ್ಪ ಇದಿದೆ, 11.5ಗೆ ಮಾರ್ಕ್ ಹಾಕ್ಕೊಂಡು ಬಿಡಬೇಕು ನಾವು. ನೋಡಿ, ಕರೆಕ್ಟಾಗಿದೆ ನಂದು ಇಲ್ಲಿ ಬಟ್ಟೆದು. ಸೊ ಹೀಗಾಗಿ ನಾನು ಇಷ್ಟು ತೊಗೋತಾ ಇದ್ದೀನಿ. ನಿಮ್ಮದೇನಾದರೂ ಹೆಚ್ಚಿದ್ರೆ ಮಾರ್ಕ್ ಹಾಕ್ಕೊಂಡು ಹಾಕೋಬೇಕಾಗತ್ತೆ. ಇಲ್ಲೂ ಕೂಡ 11.5ಗೆ ಮಾರ್ಕ್ ಹಾಕೋತಾ ಇದ್ದೀನಿ. ಮಾರ್ಕ್ ಹಾಕ್ಕೊಂಡು ಇಲ್ಲಿಗೆ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೋಬೇಕು. ಏನು ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ವ ನಮಗೆ 11.5ಇಂದ ಅಲ್ಲಿಗೆ. ಸೊ ಈಗ ನಾವು ಆರ್ಮೋಲ್ ಡೌನನ್ನು ತೊಗೋಬೇಕು. ಸೊ ಈ ಕಡೆಯಿಂದ ನೋಡಿ, ನಾನು 3 ಇಂಚ್ವರೆಗೆ ಡೌನಿಂಗ್ನ ಇಡ್ತಾ ಇದ್ದೀನಿ. ಇದಕ್ಕೆ 3 ಅಥವಾ ನಾವು 2.5ನ ಇಡ್ಬೋದು. ಅದಕ್ಕಿಂತ ನಾವು ಜಾಸ್ತಿ ಅಥವಾ ಕಡಿಮೆನೂ ಮಾಡೋದ್ರಿಂದ ನಮಗೆ ಸ್ಲೀವ್ಸಲ್ಲಿ ರಿಂಕಲ್ಸ್ ಬರೋ ಪ್ರಾಬ್ಲಮ್ಮು ಆಗತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಆ ಒಂದು ಮೆಜರ್ಮೆಂಟ್ ತಕ್ಕ ಹಾಗೆ ನಾವು ಆರ್ಮೋಲ್ ರೌಂಡಿಂಗನ್ನು ಚೇಂಜ್ ಮಾಡಬೇಕಾಗತ್ತೆ. ಸಾರಿ, ಅಲ್ಲಿಗೆ ಒಂದು ಬಾಕ್ಸ್ ಹಾಕ್ಕೊಂಡಿದ್ದೀನಿ ನೋಡಿ. ಇವಾಗ ಈ ರೀತಿಯಾಗಿ ನೋಡಿಕೊಂಡು ನಮ್ಮದು ಆರ್ಮೋಲ್ ಎಲ್ಲಿಗೆ ಬರುತ್ತಲ್ವ, 8 ಇಂಚ್ ಇರುತ್ತೆ, ಒಂದು ಅರ್ಧ ಇಂಚು ಕಡಿಮೆ ಹಾಕ್ಕೋಬೇಕಾಗತ್ತೆ. ಯಾಕಂದರೆ ರೌಂಡ್ ಶೇಪ್ ಬಂದಾಗ ನಮಗೆ 8 ಇಂಚು ಸರಿಯಾಗತ್ತೆ. ನೋಡಿ, ನಾನು ಫ್ರೀ ಹ್ಯಾಂಡಲ್ಲೇ ಮಾರ್ಕ್ ಹಾಕೋತಾ ಇದ್ದೀನಿ. ನಿಮಗೇನಾದರೂ ಆರ್ಮೋಲ್ ರೌಂಡಿಂಗ್ದು ಮಾರ್ಕ್ ಹಾಕುವಂಥ ಸ್ಕೇಲು ಏನಾದರೂ ಬೇಕು ಅಂತಂದರೆ ನಾನು ಕೊಟ್ಟಿದ್ದೀನಿ ನೋಡಿ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ. ಆ ಒಂದು ಲಿಂಕಿಂದ ನೀವು ಪರ್ಚೇಸ್ನ ಮಾಡ್ಬೋದು. ಬಿಗಿನರ್ಸ್ಗಳಿಗೆ ಆ ಒಂದು ಸ್ಕೇಲ್ಗಳೆಲ್ಲ ತುಂಬಾ ಈಸಿ ಆಗುತ್ತೆ. ಸೊ ಬೇಕಾದರೆ ಪರ್ಚೇಸ್ ಮಾಡಿ. ನೋಡಿ, 8 ಇಂಚು ಕರೆಕ್ಟಾಗಿ ಬರ್ತಾ ಇದೆ. ಇವಾಗ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಸೊ ಸೆಂಟ್ರಲ್ಲಿ ಈ ರೀತಿ ನಾಚ್ ಕೂಡ ಹಾಕೋಬೇಕಾಗತ್ತೆ. ಯಾಕಂದರೆ ಸೆಂಟ್ರ್ ಪಾಯಿಂಟ್ ಗೊತ್ತಾಗಬೇಕಲ್ವ ನಮಗೆ, ಅದಕ್ಕೋಸ್ಕರ ಇಲ್ಲೊಂದು ಸ್ವಲ್ಪ ಬಟ್ಟೆ ಕೊಡಬೇಕಾಗತ್ತೆ. ಇನ್ನು ಇಲ್ಲಿ ತೋಳಿನ ರೌಂಡ್ ನೋಡೋಣ. 4.5 ಮೇಲೆ 2 ಗೆರೆ ಅಥವಾ 1 ಗೆರೆ ಬರ್ತಾ ಇದೆ. 4.5 ಮೇಲೆ 2 ಗೆರೆ ಇಡ್ತಾ ಇದ್ದೀನಿ ನಾನು. ಇಲ್ಲಿ 2 ಇಂಚು ಎಕ್ಸ್ಟ್ರಾ ಇಟ್ಕೊಂಡು ಈ ರೀತಿ ಕ್ರಾಸಾಗಿ ಲೈನ್ ಹಾಕ್ಕೊಂಡು ಇದನ್ನು ಕಟ್ ಮಾಡ್ಕೋತೀನಿ.
ನೋಡಿ ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ. ನಿಮಗೇನಾದರೂ ಇದರಲ್ಲಿ ಡೌಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಕ್ಲಿಯರ್ ಮಾಡಿಕೊಡ್ತೀನಿ. ನೋಡಿ ನಮ್ಮದು ಸ್ಲೀವ್ಸ್ ಕಟ್ಟಿಂಗ್ ಆಯಿತು. ಇವಾಗ ಮೇನ್ ಕ್ಲಾತ್ ಮೇಲೆ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಇದು ಬಂದು ಮೇನ್ ಕ್ಲಾತು. ಇಲ್ಲಿ ನೋಡ್ತಾ ಇರ್ಬೋದು ಬಾರ್ಡ್ರು ಹೋಗ್ಬಿಟ್ಟಿದೆ. ಇಲ್ಲಿ ಎಕ್ಸ್ಟ್ರಾ ಇರುವಂಥದ್ದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಬಾರ್ಡ್ರ್ ಏನೋ ಆಗಿದೆ ಇಲ್ಲಿ, ಎಷ್ಟೊಂದು ಆಗಿದೆ ನೋಡಿ ಅದು. ಇವಾಗ ನಾವು ಆ ಬಾರ್ಡ್ರು ಒಳಗೆ ಹೋಗುವಾಗೆ ಮಡ್ಚ್ಕೋಬೇಕು. ನೋಡಿ ಇಲ್ಲಿ ಒಂದು ಸ್ವಲ್ಪ ರಿಂಕಲ್ಸ್ ಆಗಿದೆ ಅಲ್ವಾ, ಅದನ್ನು ನಾನು ಸ್ಟಿಚ್ ಮಾಡುವಾಗ ಐರನ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋತೀನಿ. ಸೊ ನೋಡಿ ಇಲ್ಲಿ ಡಿಫ್ರೆನ್ಸ್ ಇದೆ ಅಲ್ವಾ, ಈ ರೀತಿ ಎಳೆದು ನೋಡಿ ಐರನ್ ಮಾಡಿದ್ರೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ನೀವು ಬಿಗಿನರ್ಸ್ ಆಗಿದ್ದರೆ ಮೊದಲೇ ಐರನ್ ಮಾಡಿಕೊಂಡು ನಂತರ ಕಟ್ಟಿಂಗ್ ಮಾಡ್ಕೊಳ್ಳಿ. ನಾನು ಸ್ಟಿಚಿಂಗ್ ಮಾಡುವಾಗ ಐರನ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋತೀನಿ. ಸೊ ನೋಡಿ ಈ ರೀತಿ ಇಟ್ಕೊಂಡು ನಾವು ಸ್ಲೀವ್ಸ್ನ ಕಟ್ಟಿಂಗ್ ಮಾಡ್ಕೋಬೇಕಾಗತ್ತೆ. ಅದನ್ನು ಏನು ಕಟ್ಟಾಗಿದೆ ಅಲ್ವಾ, ಅದು ಒಳಗಡೆ ಹೋಗುವಾಗೆ ಮಾಡ್ಕೋಬೇಕಾಗಿದೆ ಇಲ್ಲಿ ನನಗೆ. ಸೊ ಅದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನಾನು. ಆ ಕಡೆಯಿಂದ ಈ ಕಡೆ ತೊಗೊಂಡ್ರೆ ಕಡಿಮೆ ಆಗತ್ತೆ. ನೋಡಿ ಈ ರೀತಿ ಇಟ್ಕೊಂಡಾಗ ನನಗೆ ಬಾರ್ಡ್ರ್ ಏನು ಹೋಗಿತ್ತಲ್ವ, ಸೊ ಅದು ನನಗೆ ಮೈನಸ್ ಆಗುತ್ತೆ. ಸೊ ಹಾಗಾಗಿ ಈ ರೀತಿ ಇಟ್ಕೊಂಡು ನಾನು ಸ್ಲೀವ್ಸ್ನ ಕಟ್ ಮಾಡ್ಕೋತೀನಿ. ನೋಡಿ ಈ ರೀತಿ ಬಾರ್ಡ್ರು ಅಥವಾ ಏನಾದರೂ ತೊಂದರೆ ಬಂದರೆ ಕಟಿಂಗು ತುಂಬಾ ಕಿರಿಕಿರಿ ಅನಿಸುತ್ತೆ. ಅದನ್ನು ಬರದೇ ಇರೋ ಕಟ್ ಮಾಡಬೇಕು ಅಂದರೆ ಸ್ಲೀವ್ಸಿಗೆ ಬಟ್ಟೆ ಕಡಿಮೆ ಆಗುತ್ತೆ. ಅದು ಬರಲಿ ಅಂದರೆ ಸೆಂಟ್ರಲ್ಲಿ ಬರುತ್ತೆ. ಸೊ ಅದನ್ನು ಬರದೇ ಇರೋ ಹಾಗೆ ನೋಡಿಕೊಂಡು ನಾವಿದನ್ನು ಸ್ಲೀವ್ಸ್ನ ಇಟ್ಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ. ಸೊ ಇನ್ನೂ ನಿಮಗೇನಾದರೂ ಅರ್ಥ ಆಗಿಲ್ಲ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ಏನಾದರೂ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂಥ ಆಲ್ ಬಟನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾನು ಮಾಡುವಂಥ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.